ವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ಸತ್ಯ ಸುದ್ದಿಲಿ ನಿಮಗೆ ಸ್ವಾಗತ. ಮೇಲಂದೂರು ಪಟ್ಟಣದ ಪುರಸಭೆಯಲ್ಲಿ ಅವ್ಯವಹಾರ. ಈ ಅವ್ಯವಹಾರದಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಪಿತರ್ಜಿತ ಆಸ್ತಿ ನುಂಗಿ ನೀರು ಕೊಡುವ ಕೆಲಸ ಮೇಲಂದೂರು ಪಟ್ಟಣದ ಪುರಸಭೆಯಲ್ಲಿ ನಡೆದಿದೆ ಎಂದು ಬಾಲಾವಾಲೆ ನನ್ನೆ ಸಾಹೇಬ್ ಮೊಮ್ಮಕ್ಕಳು ಹುಸೇನ್ ಬಾಲಾ ಸಾಹೇಬ್ ಸಹೋದರರು ಆರೋಪ. ಪೂರ್ಣ ಸುದ್ದಿ ವೀಕ್ಷಿಸಿ ನಾಳಿನ ಸಂಚಿಕೆಯಲ್ಲಿ. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಮಲೆಬೆನ್ನೂರು. ಹೇಳಕ್ ಏನು ಇಷ್ಟಪಡ್ತೀರಾ ಸರ್? ಕೊನೆಯದಾಗಿ ಹೇಳಕ್ ಇಷ್ಟಪಡ್ತಾನೆ ಅಂತ ಏನಂತಂದ್ರೆ, ಯಥಾಸ್ಥಿತಿಯನ್ನು ಬಾಲಾವಲೆ ನನ್ನ ಸಾವಿರ ಆಸ್ತಿ ಎಲ್ಲಿ ಖಾತೆ ಒಳಗಿತ್ತು ಆ ಖಾತೆ ಒಳಗೆ ಇಡಬೇಕು. ಇದಕ್ಕೆ 4 ಜನ ತಮ್ಮಂದಿರು 4 ಜನ ತಂಗಿಯರು ಹೋದರೆ ಇದಕ್ಕೆ ಪಾಲು ವಿಭಾಗ ಆಗ್ಬೇಕು. ಕಾನೂನು ಪ್ರಕಾರ ಆಗ್ಬೇಕು, ವಂಶವೃಕ್ಷ ಆಗ್ಬೇಕು. ಇದು ವಂಶವೃಕ್ಷ ಇಲ್ದಂಗೆ ಕಾನೂನು ವಿರುದ್ಧವಾಗಿ ಮಾಡ್ಕೊಂಡಿದ್ದಾರೆ. ಇದಕ್ಕ ನಮ್ಮ ಅಂತಿಮ ನಿರ್ಣಯ ಏನಂತಂದ್ರೆ ಯಥಾಸ್ಥಿತಿನ ಕಾಪಾಡಬೇಕು. ಇಲ್ಲ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ಬೇಕಾಗುತ್ತೆ ಪುರಸಭೆ ಮುಂದೆ ಕೂತ್ಕೊಂಡು. ಇಷ್ಟು ಹೇಳೋಕೆ ವೈದ್ಯಕೀಯ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ. ಬಹಳ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳಿದ್ವಿ ನಾವು, ಸರಿ ಮಾಡಿರ್ತಾರೆ, ಅದು ಡಾಕ್ಯುಮೆಂಟ್ ಫೇಕ್ ಡಾಕ್ಯುಮೆಂಟ್ ಕೊಟ್ಟು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ನಾವು ಕಂದಾಯ ಅಧಿಕಾರಿ ಆಗಿರ್ತಕ್ಕಂಥ ಧನಂಜಯ ಕುಮಾರ್ ಕಟ್ಟಿಮನಿ, ಆಮೇಲೆ ಬಿಲ್ ಕಲೆಕ್ಟರ್ ಅವ್ರಿಗೆಲ್ಲ ಗೊತ್ತಿದೆ, ಅವ್ರಿಗೆಲ್ಲ ವಿಷಯ ಗೊತ್ತಿದೆ. 3 ಚೀಫ್ ಆಫೀಸರ್ ಚೇಂಜ್ ಆದ್ರೂ ಹೇಳಿದ್ರು ಅವರು ಸರಿ ಮಾಡ್ಕೊಡ್ರಿ ಅದಂತ ಹೇಳಿ. ದಯವಿಟ್ಟು ಅವ್ರು ಏನು ಮಾಡಿಲ್ಲ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂತ ಇಲ್ಲ. ಇದಕ್ಕೆ ದಯವಿಟ್ಟು ಕ್ರಮ ತಗೋಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇವೆ.